ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಕೌಂಟ್ ಡೌನ್. ರೆಬಲ್ ನಾಯಕರು ಬರ್ತಾರಾ, ಕೈ ಕೊಡ್ತಾರಾ? ಹೋಟೆಲ್ ಬದಲಿಸಿದ ಬಿಜೆಪಿ ನಾಯಕರು. ಇವತ್ತು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಶಾಸಕ ಉಮೇಶ್ ಜಾಧವ್ ಅವರನ್ನ ಸಂಪರ್ಕಿಸುವುದಕ್ಕೆ ಸತತವಾದಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಉಮೇಶ್ ಜಾಧವ್ ಅವರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ನಿನ್ನೆ ರಾತ್ರೋರಾತ್ರಿ ಜಾಧವ್ ಸಂಪರ್ಕಕ್ಕೆ ನಾಯಕರು ಸರ್ಕಸ್ ಅನ್ನ ಮಾಡಿದ್ರು. ಇಬ್ಬರು ನಾಯಕರನ್ನ ಅವರನ್ನ ಎಲ್ಲಿದ್ದಾರೆ ಅವರನ್ನ ಸಂಪರ್ಕಿಸಿ ಅಂತ ಹೇಳಿ ಇಬ್ಬರು ನಾಯಕರಿಗೆ ಜವಾಬ್ದಾರಿಯನ್ನು ಕೂಡ ಕೊಡಲಾಗಿದೆ. ವಿಧಾನ ಪರಿಷತ್ನ ಸದಸ್ಯರು ಇವರಿಬ್ಬರು ಆ ಮೂಲಕ ಅವರನ್ನ ಸಂಪರ್ಕಿಸುವಂತಹ ಯತ್ನವನ್ನ ಮಾಡಲಾಗ್ತಾ ಇದೆ. ಎಂಎಲ್ಸಿ ಪ್ರಕಾಶ್ ರಾಥೋಡ್ ಮತ್ತೊಬ್ಬ ಎಂಎಲ್ಸಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಮೂಲಕ ಸಿಎಲ್ಪಿ ಸಭೆಗೆ ಉಮೇಶ್ ಜಾಧವ್ ಬರ್ತಾರೆ ಎನ್ನುವಂಥ ನಿರೀಕ್ಷೆಯನ್ನ ಕಾಂಗ್ರೆಸ್ನ ನಾಯಕರು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ನ ನಾಯಕರಿಗೆ ನಾಟ್ ರೀಚೇಬಲ್ ಆಗಿದ್ರು ಉಮೇಶ್ ಜಾಧವ್. ಇನ್ನು ಉಮೇಶ್ ಜಾಧವ್ ಮನವೊಲಿಕೆಗೆ ಕೈ ನಾಯಕರು ಯತ್ನಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜಾಧವ್ ಅವರ ಬೇಡಿಕೆ ಏನಿದೆ ಅವೆಲ್ಲವನ್ನು ಕೂಡ ಈಡೇರಿಸಿದ್ದಾರೆ. ಅವರ ಬೇಡಿಕೆಯೊಂದಿತ್ತು, ಅದು ಈಡೇರಿಸಿದ್ದಾರೆ. ಸೇಡಂ ಉಪವಿಭಾಗಾಧಿಕಾರಿ ಡಾಕ್ಟರ್ ಸುಶೀಲಾ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಬೇಡಿಕೆಯನ್ನ ಈಡೇರಿಸಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ. ಉಮೇಶ್ ಜಾಧವ್ ಅವರ ಬೇಡಿಕೆ ಇತ್ತಂತೆ, ಅವರನ್ನ ವರ್ಗಾವಣೆ ಮಾಡಬೇಕು ಅಂತ. ಮಂಡಳಿಯ ಉಪಕಾರ್ಯದರ್ಶಿಯಾಗಿ ಡಾಕ್ಟರ್ ಸುಶೀಲಾ ಅವರನ್ನ ನೇಮಕ ಮಾಡಲಾಗಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದು. ಇಲ್ಲಿಗೆ ಸುಶೀಲಾ ಅವರನ್ನ ನೇಮಕ ಮಾಡಲಾಗಿದೆ, ವರ್ಗಾವಣೆ ಮಾಡಲಾಗಿದೆ. ನಿನ್ನೆ ಉಮೇಶ್ ಜಾಧವ್ಗೆ ಕರೆ ಮಾಡಿದ್ರು ಈಶ್ವರ್ ಖಂಡ್ರೆ. ಟ್ರಾನ್ಸ್ಫರ್ ಮಾಡಿದ್ದೀವಿ, ನೀವು ಕೇಳಿದಂಥ ಬೇಡಿಕೆ ಏನಿತ್ತು ಈ ವೇಳೆ ಡಾಕ್ಟರ್ ಸುಶೀಲಾ ಅವರ ನೇಮಕಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು ಜಾಧವ್. ನಾವು ನಿಮ್ಮ ಬೇಡಿಕೆಯನ್ನು ಈಡೇರಿಸಿದ್ದೀವಿ, ವರ್ಗಾವಣೆ ಮಾಡಿದ್ದೀವಿ, ನಿಮ್ಮ ಬೇಡಿಕೆ ಏನಿದ್ರು ಕೂಡ ನಾವು ಈಡೇರಿಸೋದಕ್ಕೆ ರೆಡಿ ಇದ್ದೀವಿ ಎನ್ನುವಂಥ ಮೆಸೇಜನ್ನು ಕೂಡ ಕಾಂಗ್ರೆಸ್ನ ನಾಯಕರು ಪಾಸ್ ಮಾಡಿದ್ದಾರೆ. ಇಷ್ಟಾದರೂ ಕೂಡ ಉಮೇಶ್ ಜಾಧವ್ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಬರ್ತಾರಾ ಇಲ್ವಾ? ನಿನ್ನೆ 9 ಗಂಟೆ ಅಷ್ಟೊತ್ತಿಗೆ ಕರೆ ಮಾಡಿದ್ರು ಈಶ್ವರ್ ಖಂಡ್ರೆ. ಕರೆ ಮಾಡಿ ಮಾತನಾಡಿದ್ರು. ಆದರೆ ಈಗ ಉಮೇಶ್ ಜಾಧವ್ ಬರ್ತಾರಾ ಇಲ್ವಾ ಅನ್ನುವಂಥ ಒಂದು ಅನುಮಾನ ಅಂತೂ ಕಾಂಗ್ರೆಸ್ನ ನಾಯಕರಿಗೆ ಕಾಡ್ತಾ ಇದೆ. ಕಾಡ್ತಾ ಇರುವಂಥ ಅನುಮಾನ ಅದು ಅನುಮಾನವಾಗಿ ಉಳ್ಕೊಳ್ಳುತ್ತಾ ಅಥವಾ ಉಮೇಶ್ ಜಾಧವ್ ಬರ್ತಾರಾ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರಿದ್ದಾರೆ. ನಿನ್ನೆಯಷ್ಟೇ ಕರೆ ಮಾಡಿದ್ರು ಈಶ್ವರ್ ಖಂಡ್ರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಇವರು. ಕರೆ ಮಾಡಿ ಮಾತನಾಡಿದ್ರು. ನೋಡಪ್ಪ, ನೀನು ಇಟ್ಟಿರುವಂಥ ಬೇಡಿಕೆಯನ್ನು ನಾವು ಈಡೇರಿಸಿದ್ದೀವಿ. ನೀನು ಯಾರನ್ನ ವರ್ಗಾವಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೋ ಅವ್ರನ್ನ ವರ್ಗಾವಣೆ ಮಾಡಿದ್ದೀವಿ, ಎಲ್ಲಿ ನೇಮಕ ಮಾಡಬೇಕು ಅಂತ ಕೇಳ್ಕೊಂಡಿದ್ದೋ ಅಲ್ಲಿ ನೇಮಕ ಮಾಡಿದ್ದೀವಿ ಅನ್ನುವಂಥ ವಿಚಾರವನ್ನು ಉಮೇಶ್ ಜಾಧವ್ ಅವರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ.